ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು KK National Academy. So, good evening all my dear friends. Today, we are going to discuss about now English Descriptive Paper 2 Profile Rating Skill Part 2 ನ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸ್ನೇಹಿತರೆ, ನಿನ್ನೆ ಕ್ಲಾಸಲ್ಲಿ ನಾವು ಪಾರ್ಟ್ 1 ಪ್ರೊಫೈಲ್ ರೇಟಿಂಗ್ ರೂಲ್ಸ್ ಆ್ಯಂಡ್ ಇಲ್ಲಿ ಯಾವ ರೀತಿ ರೂಲ್ಸನ್ನು ಫಾಲೋ ಮಾಡಬೇಕು, ಅದೇ ರೀತಿಯಾಗಿ ಕೆಲವು ವೇಗಳಿದ್ದಾವೆ. ಸೆಂಟೆನ್ಸ್ ಫಾಲೋ ಮಾಡಬೇಕು, ಗ್ರಾಮೆಟಿಕಲ್ ಫಾಲೋ ಮಾಡಬೇಕು, ಕೆಲವು ಕ್ರಮಬದ್ಧವಾಗಿ ಅವು ನಾವೇನು ಮಾಡಬೇಕು, ಹಂತ ಹಂತವಾಗಿ ನಾವು ಬಿಡಿಸ್ತಾ ಹೋಗ್ಬೇಕು. ಫಸ್ಟ್ ಏನು ಇಂಟ್ರೊಡ್ಯೂಸ್ ಮಾಡಬೇಕು ಎಲ್ಲ ಹೇಳ್ತಾ ಹೋಗಿದ್ದೆ ಸ್ನೇಹಿತರೆ. ಅದೇ ರೀತಿ ಇವತ್ತು ಕೂಡ ಮುಂದುವರೆದ ಭಾಗದಲ್ಲಿ ಪ್ರೊಫೈಲ್ ರೇಟಿಂಗ್ ಸ್ಕಿಲ್ ಪಾರ್ಟ್ 2 ನ ನಿಮ್ಮ ಮುಂದೆ ತಂದಿದ್ದೀನಿ ಸ್ನೇಹಿತರೆ. ಇನ್ನೊಂದು ಏನಪ್ಪಾ ಅಂತಂದಾಗ, ನಿನ್ನೆ ತಾನೇ ಶ್ರೀ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಹೇಳಿದ್ರು, ಇದೇ ವರ್ಷದಲ್ಲಿ 10,000 ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಿದ್ದೀವಿ ಅಂತ. ಸ್ನೇಹಿತರೆ, ಕೆಲವು ಜನ ಹೇಳ್ತಾ ಇದ್ದಾರೆ, ಯಾರು ಹೇಳ್ತಾರಂತನೂ ಕೂಡ ಹೇಳ್ತೀನಿ ಸ್ನೇಹಿತರೆ. ಏನಂತ ಹೇಳ್ತಿದ್ರೆ, ಬಟ್ ಎಲ್ಲರೂ ನೆಗೆಟಿವ್ ಥಿಂಕ್ ಮಾಡೋರು ಮಾತ್ರ ಆಗಲ್ಲ, ಬೇಕಂತ ಇನ್ನೊಬ್ಬರನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ, ಇದೇ ವರ್ಷದಲ್ಲಿ ಎಂಡಿಂಗಲ್ಲಿ ಹಾಗೆ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಸ್ಟಡಿ ಬಿಡಬಾರ್ದು, ನೆನಪಿರಲಿ ಸ್ನೇಹಿತರೆ. ಯಾಕಂತಂದಾಗ ಇನ್ನೊಂದು ನೆನಪಿರಲಿ, ಕಲ್ಯಾಣ ಕರ್ನಾಟಕ ಭಾಗದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಸ್ನೇಹಿತರಿಗೆ ಹೇಳೋ ವಿಷಯ ಏನಂದರೆ, ಹೆಚ್ಚಿನ ಆದ್ಯತೆ KK ಕರ್ನಾಟಕದವರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ. ಓಕೆನಾ ಸ್ನೇಹಿತರೆ? ಹೆಚ್ಚು ಅಲರ್ಟ್ ಆಗಿ ಆಕ್ಟಿವ್ ಆಗಿರ್ರಿ. ಯಾಕಂತಂದಾಗ ಯಾವಾಗ ಬೇಕಾದರೂ ಆಗ್ಬೋದು. ಕೆಲವ್ರು ಏನಂತಾರೆ, ಇನ್ನೂ ಲಾಸ್ಟ್ ಇಯರ್ ಕೋರ್ಟ್ನಲ್ಲೇ ಇದೆ ಸರ್, ಹೆಂಗಾಗುತ್ತೆ ಅದೆಲ್ಲ ಹೇಳೋದು ನೀವು ಸುಳ್ಳು ಅಂತ. ಯಾಕೆ ಸುಳ್ಳು ಆಗುತ್ತೆ ನೋಡೋಣ ಸ್ನೇಹಿತರೆ. ನೆಕ್ಸ್ಟ್ ಮಂತ್ ಕ್ಲಿಯರ್ ಆಗುತ್ತೆ, ಕೋರ್ಟಲ್ಲಿ ಕ್ಲಿಯರ್ ಆಗುತ್ತೆ. ಇದೇ ಕೋರ್ಟಲ್ಲಿ ಇತ್ತಂದ್ರೆ ಇದು ನೋಟಿಫಿಕೇಶನ್ ಆಗಕ್ಕೆ ಸಾಧ್ಯನೇ ಇಲ್ವಾ? ನೋಡೋಣ. ಅದೇ ಅಂದರೆ ಈಗ ನಮಗೆ ನೀಡ್ ಇರೋದು ಎಷ್ಟಪ್ಪ ಅಂತಂದಾಗ 56,000 ಶಿಕ್ಷಕರು ನೀಡಿದೆ. ಅದೇ ರೀತಿಯಾಗಿ 63,000 ಶಿಕ್ಷಕರು ಏನಾಗ್ತಾ ಇದ್ದಾರೆ, ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ, ವರ್ಗಾವಣೆ ಆಗ್ತಾ ಇದ್ದಾರೆ. ನೆನಪಿರಲಿ ಸ್ನೇಹಿತರೆ, ಇದೇ ತಿಂಗಳು 19ರ ನಂತರ 19ರಿಂದನೇ ಪ್ರಾರಂಭವಾಗ್ತಾ ಇದೆ ವರ್ಗಾವಣೆ. ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಅಭ್ಯಾಸ ಮಾಡಲೇಬೇಕಾಗುತ್ತೆ. ಓಕೆನಾ ಸ್ನೇಹಿತರೆ? ಪಾರ್ಟ್ 2ನ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದಾದ ನಂತರ ನಾನು ಇನ್ನೊಂದು ತರಗತಿ ತಗೊಳ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದಾಗ ನೋಡಿ ಸ್ನೇಹಿತರೆ, ಸೋಷಿಯಲ್ ಸೈನ್ಸ್ ಪೇಪರ್ 2 ಅಲ್ಲಿ ಯಾವ ರೀತಿ ನಮಗೆ ಟಾಪಿಕ್ ಇರುತ್ತೆ, ಯಾವ ರೀತಿ ಸಿಲೆಬಸ್ ಇರುತ್ತೆ, ಯಾವ ರೀತಿ ಓದ್ಕೋಬೇಕು, ಯಾವ ಪುಸ್ತಕವನ್ನು ನಾವು ರೆಫರ್ ಮಾಡ್ಬೇಕು ಅನ್ನೋದು ಕೂಡ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಲೆಟ್ ಸ್ಟಾರ್ಟ್. ಸ್ಟಾರ್ಟ್ ಮಾಡುವ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಯಾಕಂತಂದಾಗ ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮ್ಮ ಯೂಟ್ಯೂಬ್ನಲ್ಲಿ ನೋಟಿಫಿಕೇಶನ್ ಮೂಲಕ ನಿಮ್ಮನ್ನು ಏನು ಮಾಡ್ತೇವೆ ಅಂತಂದಾಗ ಎಚ್ಚರಗೊಳಿಸ್ತವೆ ಅಂತಲೇ ಹೇಳ್ಬೋದು. ಯಾಕಂತಂದಾಗ ನಾವು ಪ್ರತಿಯೊಂದು ಇಂಪಾರ್ಟೆಂಟು ನೋಟ್ಸ್ ಕೂಡ ನಾನು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ನೋಡ್ರಿ. ಹೆಚ್ಚಿನ ಇನ್ನೂ ನೋಟ್ಸ್ ಕೂಡ ಬೇಕಂತಂದಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಏನು ಮಾಡಿರ್ತೀನಿ, ನಮ್ಮ KK ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಜಾಯಿನ್ ಹಾಕಿರ್ತೀನಿ. ಅದನ್ನು ನೋಡಿ, ಲಿಂಕು ನಾನು ಏನು ಮಾಡಿರ್ತೀನಿ ಅಂದರೆ ಕೆಳಗಡೆ ಶೇರ್ ಮಾಡಿರ್ತೀನಿ. ಓಕೆನಾ? ಅಲ್ಲಿ ನೀವು ಅದನ್ನು ಕ್ಲಿಕ್ ಮಾಡೋ ಮೂಲಕ ನೋಡ್ಬೋದು. ಓಕೆ ಸ್ನೇಹಿತರೆ, ಯಾವುದೇ ಇನ್ಫಾರ್ಮೇಷನ್ ಬಂದರೂ ಕೂಡ ಅಪ್ಡೇಟ್ ಮಾಡೇ ತಿರ್ತೀನಿ. ನಿಮಗೆ ಅಪ್ಡೇಟ್ ಮಾಡುವಂಥ ಜವಾಬ್ದಾರಿ ನಂದಿರುತ್ತೆ, ನಾನು ಮಾಡ್ತೀನಿ. ಫ್ರೆಂಡ್ಸ್, ಓಕೆ ಸ್ಟಾರ್ಟ್ ಮಾಡೋಣ. ಓಕೆ ನೋಡಿ, ಪ್ರೊಫೈಲ್ ರೇಟಿಂಗ್ ಪಾರ್ಟ್ 2 ಇಲ್ಲಿ ಸ್ನೇಹಿತರೆ ನಿಮ್ಮ ಮುಂದೆ ಒಂದು ಏನು ಮಾಡಿದ್ದೀನಿ ಅಂದರೆ ಕ್ವಶನ್ ತಂದಿದ್ದೀನಿ. ಲಾಸ್ಟ್ ಇಯರ್ ನಿಮಗೆ ಒಂದು ಕ್ವಶನ್ ತಂದಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ಈ ರೀತಿಯಾಗಿ ನಿಮಗೆ ಒಂದು ಕ್ವಶನ್ ಇದೆ ನೋಡಿ. ಗಿವೆನ್ ಬಿಲೋ ಈಸ್ ಎ ಪ್ರೊಫೈಲ್ ಆಫ್ ನೀರಜ್ ಚೋಪ್ರಾ. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂ ಗಿವನ್
ಬಿಲೋ. ಸೊ ಈ ರೀತಿಯಾಗಿ ನಿಮಗೆ ಒಂದು ಕ್ವಶನ್ ಇರುತ್ತೆ. ಆ ಕ್ವಶನ್ ಏನು ಮಾಡ್ಬೇಕಂತಂದಾಗ ಒಂದು ಸೆಕೆಂಡು, ಈ ರೀತಿಯಾದ ಕ್ವಶನ್ ಇದ್ದಾಗ ನಾವು ಫಸ್ಟು ಕ್ಲೂಸ್ಗಳಿಂದ ನೋಡ್ಕೋಬೇಕು. ಅವರೇ ಕೊಟ್ಟಿರ್ತಾರೆ, ನಮ್ದೇನು ಇಲ್ಲಿ ವರ್ಕ್ ಇರಲ್ಲ. ನೆನಪಲ್ಲಿ ಇಲ್ಲಿ ಏನು ಮಾಡ್ಬೇಕಂತಂದಾಗ ಕೆಲವು ಪರ್ಸನ್ಗಳು ಬದಲು ಮಾಡಬೇಕು, ಅದೇ ರೀತಿಯಾಗಿ ಟೆನ್ಸ್ ಬದಲಾಗ್ತದೆ, ಅದೇ ರೀತಿ ಗ್ರಾಮೆಟಿಕಲ್ ಆಗಲಿ ವರ್ಬ್ಸ್ ನಾವು ಹೊಸದಾಗಿ ಹ್ಯಾಡ್ ಮಾಡಬೇಕು, ಬೇರೆ ಏನೂ ಇರಲ್ಲ. ಅವರೇ ಕೊಟ್ಟ ಒಂಥರ ಏನಪ್ಪ ಅಂತಂದಾಗ ಕ್ವಶನ್ ಔಟ್ ಆಗ್ತಾರೆ. ಇದು ಒಂದು ರೆಡಿಮೇಡ್ ಕ್ವಶನ್, ಇದು ಕ್ವಶನ್ ಔಟ್ ಆಗಿದೆ ಅನ್ನೋ ಉದ್ದೇಶದಿಂದ ಆಗುತ್ತೆ ಅಂತೇಳಿ ನಾವು ಸ್ಟಡಿ ಮಾಡ್ಬೇಕು. ಯಾಕಂತಂದಾಗ ಇದು ಎಲ್ಲ ಅವರೇ ಕೊಟ್ಟಿರ್ತಾರೆ ಅಂದಮೇಲೆ ಮತ್ತೇನಿದೆ ಅದರಲ್ಲಿ ಕ್ವಶನ್ ನಮ್ಮ ಕೈಯಲ್ಲಿ ಅಡ್ವಾನ್ಸೇ ಇದೆ ಅಂತ ನಾವು ಅನ್ಕೋಬೇಕಾಗುತ್ತೆ. ಸೊ ನೋಡಿ, ಕೊಟ್ಟಿರ್ತಕ್ಕಂಥದ್ದು ನೀರಜ್ ಚೋಪ್ರಾ ಅವ್ರದ್ದು ನೇಮು ಗೊತ್ತೈತೆ, ಡೇಟ್ ಆಫ್ ಬರ್ತ್ ಏನಿದೆ 24th December 1997. ಸೊ ಪ್ಲೇಸು ಹರಿಯಾಣ ಇಂಡಿಯಾ, ಎಜುಕೇಷನ್ ಏನಿದೆ DAV ಕಾಲೇಜ್ ಚಂಡೀಗಢ ಆಗುತ್ತೆ, ನ್ಯಾಷನಾಲಿಟಿ ಇಂಡಿಯನ್ ಇದೆ, ಪ್ರೊಫೆಷನ್ ಏನಿದೆ ಸುಬೇದರ್ ಇನ್ ಇಂಡಿಯನ್ ಆರ್ಮಿ. ಸೊ ಅಚೀವ್ಮೆಂಟ್ಸ್ ಏನಪ್ಪ ಇರೋದಂದ್ರೆ ಗೋಲ್ಡ್ ಮೆಡಲ್ಸ್ ಇನ್ ಜೆವೆಲಿನ್ ಥ್ರೋ ಇನ್ 2020, ಟೋಕಿಯೋದಲ್ಲಿ ಒಲಿಂಪಿಕ್ಸ್ 2018 ಏಷ್ಯನ್ ಒಲಿಂಪಿಕ್ಸ್, ಇದರಲ್ಲಿ ಹೈಯೆಸ್ಟ್ ವರ್ಲ್ಡ್ ರ್ಯಾಂಕಿಂಗ್ ಇದೆ ನೋಡಿ. ಅಚೀವ್ಮೆಂಟ್ ಥ್ರೋ ಆನ್ 11 August 2021 ಅವಾರ್ಡ್ ನೋಡ್ರಿ, ವಿಶಿಷ್ಟ ಸೇವಾ ಮೆಡಲ್ ಬಂದಿದೆ ಇವರಿಗೆ. ಇಷ್ಟನ್ನು ನಾವು ಏನು ಮಾಡ್ಬೇಕಂತಂದಾಗ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬರಿಬೇಕಾಗುತ್ತೆ. ಎಷ್ಟು ಈಜಿ ಇದೆ ರೀ, ನೋಡೋಣ. ಅದನ್ನ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ, ಬೇರೆ ಏನು ಭಾಳ ಯೂಸ್ ಮಾಡಿಲ್ಲ, ಅಲ್ಲಿದ್ದಂತಹ ವರ್ಡ್ಗಳನ್ನ ಬಳಸಿ ನೋಡಿ. ಫಸ್ಟ್ ನಾವು ಯಾವುದೇ ಒಂದು ಪ್ರೊಫೈಲ್ ಕೊಡಲಿ, ಅಲ್ಲಿ ನಾವು ದಿಸ್ ಗಿವೆನ್ ಪ್ರೊಫೈಲ್ ಈಸ್ ಅಬೌಟ್ ಅಂತ ಸೆಂಟೆನ್ಸ್, ನಾರ್ಮಲ್ ಸೆಂಟೆನ್ಸ್ನ ಹ್ಯಾಡ್ ಮಾಡಬೇಕು. ಯಾರು? ನೀರಜ್ ಚೋಪ್ರಾ. ಅಲ್ಲಿದ್ದ ತಗೊಂಡಿದ್ವಿ ನೀರಜ್ ಚೋಪ್ರಾ. ಈ ಆ್ಯಡ್ ಮಾಡಿದ್ವಿ ಪರ್ಸನ್, ದಿಸ್ ಈಸ್ ಪರ್ಸನ್ ತಾನೆ, ಪರ್ಸನ್ ಆ್ಯಡ್ ಮಾಡಿದ್ವಿ. ಯಾರು? ನೀರಜ್ ಚೋಪ್ರಾ. ಇಲ್ಲಿ ಏನು ನೀರಜ್ ಚೋಪ್ರಾ ಅಂತ ಮಾಡಿದಾಗ ಇಲ್ಲಿ ಫುಲ್ ಸ್ಟಾಪ್ ಇರಬೇಕು. ನೀರಜ್ ಚೋಪ್ರಾ ನೋಡ್ರಿ, ಪಂಚುಯೇಷನ್ ಮಾರ್ಕ್ ಕಂಪಲ್ಸರಿ. ದ ಗಿವನ್ ಪ್ರೊಫೈಲ್ ಈಸ್ ಅಬೌಟ್, ಇಲ್ಲಿ ಈಸ್ ಬಳಸಿದ್ದೀವಿ. ಈಸ್ ಯಾಕೆ ಬಳಸಿದ್ದೀವಿ ಅಂದರೆ ಇಲ್ಲಿ ವರ್ಕ್ ಬೇಕಾಗುತ್ತೆ. ಓಕೆ, ಇದು ಈಸಿನೇ ಆ್ಯಡ್ ಮಾಡಿದ್ದೀವಿ, ಬೇರೆ ಏನು ಯೂಸ್ ಮಾಡಿಲ್ಲ, ಅವ್ರ ಹೆಸರೇ ಇಲ್ಲಿ ತಂದಿದ್ದೀವಿ ಅಷ್ಟೇ. ಹಿ ವಾಸ್ ಬರ್ನ್ ನೋಡ್ರಿ, ವಾಸ್ ಫಾಸ್ಟ್ ಟೆನ್ಸ್. ಯಾಕಂತಂದಾಗ ಫಾಸ್ಟ್ ಟೆನ್ಸಲ್ಲಿ ನಾವು ಬರಿಬೇಕಾಗುತ್ತೆ ಸ್ನೇಹಿತರೆ, ಅದಕ್ಕೆ ಇದು ವಾಸ್ ಬರ್ನ್ ಆನ್. ಓಕೆ, 24th December 1997. ಸೊ ಇದನ್ನ ಅವರೇ ಕೊಟ್ಟಿದ್ದಾರೆ, ನಾವು ಆ್ಯಡ್ ಮಾಡಿದ್ದು ಹಿ ಒಂದು, ಹಾನ್ ಒಂದು, ಹೀಸ್ ಒಂದು. ಸೊ ಮತ್ತೇನು ಯೂಸ್ ಮಾಡಿದ್ವಿ? ಏನೂ ಇಲ್ಲ. December 19 ಮತ್ತೆ ಈ ಬರ್ತ್ ಪ್ಲೇಸ್ ಹೀಸ್. ಇಲ್ಲಿ ಈ ಅಂತ ಬಳಸಿದೀವಲ್ಲ, ಒಂದು ವೇಳೆ ಇಲ್ಲಿ ಏನಾದರೂ ಫಿಮೇಲ್ ಕೊಟ್ಟಿದ್ರಂದ್ರೆ ಏನು ಬರುತ್ತೆ ಹೇಳಿ ನೋಡೋಣ? ಸಿ ಬರುತ್ತೆ. ಫಿಮೇಲ್ ಕೊಟ್ಟಿದ್ರಂದ್ರೆ ಸಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಎಲ್ಲವೂ ಸೇಮು, ಬಟ್ ಇಲ್ಲಿ ಏನಾಗುತ್ತೆ, ಪ್ರನೌನ್ಸ್ ಚೇಂಜ್ ಮಾಡಬೇಕಾಗುತ್ತೆ. ಪರ್ಸನ್ಸ್ ಸಿ ಯೂಸ್ ಮಾಡಬೇಕಾಗುತ್ತೆ. ಸೊ ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಹೀಸ್ ಬರ್ತ್ ಪ್ಲೇಸ್ ಈಸ್ ಹರಿಯಾಣ ಇಂಡಿಯಾ. ನೋಡ್ರಿ, ಲೇಡೀಸ್ ಬಂದಿದ್ರಿಂದ ಇಲ್ಲಿ ಏನು ಯೂಸ್ ಮಾಡ್ತೀವಿ? ಫಿಮೇಲ್ ಬಂದಿತ್ತಂದ್ರೆ ಅವಳ ಅಂತ ಯೂಸ್ ಮಾಡ್ತೀವಿ. ಅವರ ಬರ್ತ್ ಪ್ಲೇಸ್ ಯಾವುದು? ಹರಿಯಾಣ. ಅವಳ ಬರ್ತ್ ಪ್ಲೇಸ್ ಏನಿರುತ್ತೆ? ಹರಿಯಾಣ. ಲೇಡೀಸ್ ಇತ್ತಂದ್ರೆ. ಓಕೆ, ಈ ಸ್ಟಡಿಡ್ ನೋಡಿ, ಮತ್ತೆ ಈ ಬಳಸ್ತಾ ಇದ್ದೀವಿ. ಈ ಸ್ಟಡಿಡ್ ಇನ್ DAV ಕಾಲೇಜ್ ಚಂಡೀಗಢ. ನೋಡಿ, ಅವರೇ ಕೊಟ್ಟಿರ್ತಕ್ಕಂಥ ಒಂದು ಸೆಂಟೆನ್ಸ್ ಯೂಸ್ ಮಾಡ್ತಾ ಇದ್ವಿ. ಹರಿಯಾಣ, ಇಂಡಿಯಾ, ಪ್ಲೇಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ. ಸ್ಟಡಿಡ್ ಅಷ್ಟೇ ಯೂಸ್ ಮಾಡ್ತಾ ಇದ್ವಿ. ಕಾಲೇಜ್. ಹಿ ಈಸ್ ಎನ್ ಇಂಡಿಯನ್. ನೋಡ್ರಿ, ಈಸ್ ಎನ್ ಇಂಡಿಯನ್, ಅವರೊಬ್ಬ ಇಂಡಿಯನ್ನು. ಇದೊಂದು ಎಕ್ಸ್ಟ್ರಾ ಸೇರಿಸಿದ್ವಿ. ಅವರೊಬ್ಬ ಯಾರು? ಇಂಡಿಯನ್ನು, ಭಾರತೀಯ ಅಂತ. ಈಸ್ ಎ ಸುಬೇದಾರ್ ಇನ್ ಆರ್ಮಿ. ನೋಡ್ರಿ, ಇಂಡಿಯನ್ ಆರ್ಮಿ ಅವರೇ ಕೊಟ್ಟಿದ್ದಾರೆ. ಇದು ಕೂಡ ಅವರೇ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಸುಬೇದಾರ್ ಇನ್ ಇಂಡಿಯನ್ ಆರ್ಮಿ. ಎಸ್ ನೋಡಿ, ಹಿ ಓನ್ ಅಂತ ಬಳಸ್ತಾ ಇದ್ವಿ. ನೋಡ್ರಿ, ಓನ್ ಫಸ್ಟ್. ನೋಡ್ರಿ, ಈ ಓನ್ ಅವ್ರು ಎಷ್ಟು ಏನೇನು ಗೆದ್ರು? ಗೋಲ್ಡ್ ಮೆಡಲ್ಸ್ ಇನ್ ಜೆವೆಲಿನ್ ಥ್ರೋ ಇನ್ 2020. ನೋಡಿ, 2020ಯಲ್ಲಿ ಅವ್ರು ಏನು ಮಾಡ್ತಾರೆ? ಗೋಲ್ಡ್ ಮೆಡಲ್ ಜೆವೆಲಿನ್ ಗೇಮಲ್ಲೇ ಗೋಲ್ಡ್ ಮೆಡಲ್, ಟೋಕಿಯೋ ಒಲಿಂಪಿಕ್ಸಲ್ಲಿ ಅವರು ಮೆಡಲ್ಸ್ ಗೆಲ್ತಾರೆ. ಅದೇ ರೀತಿಯಾಗಿ
ನೋಡಿ 2018 ಏಷ್ಯನ್ ಒಲಿಂಪಿಕ್ ಅಲ್ಲಿ ಕೂಡ ಅಚೀವ್ ಮಾಡ್ತಾರೆ. ನೋಡಿ ನೆಕ್ಸ್ಟ್ ಈ ರಿಸೀವ್ಡ್ ದ ಹೈಯೆಸ್ಟ್ ವರ್ಲ್ಡ್ ರ್ಯಾಂಕಿಂಗ್ ಫಾರ್ ಜೆವೆಲಿನ್ ಥ್ರೋ. ನೋಡಿ ರಿಸೀವ್ಸ್ ಅಂತ ಮಾಡಿವಿ, ರಿಸೀವ್ಸ್ ಅವ್ರು ಏನೇನು ತೆಗೆದುಕೊಂಡ್ರು ಅವಾರ್ಡ್ ನೋಡ್ರಿ ದ ಹೈಯೆಸ್ಟ್ ವರ್ಲ್ಡ್ ರ್ಯಾಂಕಿಂಗ್ ಫಾರ್ ಜೆವೆಲಿನ್ ಥ್ರೋ ಅಂಡ್ 11 August 2021 ಈ ವಾಸ್ ಅವಾರ್ಡೆಡ್ ಡಿಡ್ ದ ನೋಡ್ರಿ ಅವ್ರು ಏನು ಅವಾರ್ಡ್ ಪದಕವನ್ನು ಗಳಿಸಿದ್ರು, ಅವಾರ್ಡ್ ಅಂದ್ರೆ ಪ್ರಶಸ್ತಿಯನ್ನು ಗಳಿಸಿದ್ರು ಅಂದಾಗ ವಿಶಿಷ್ಟ ಸೇವಾ ಮೆಡಲ್, ಅವ್ರೇನು ವಿಶಿಷ್ಟ ಸೇವಾ ಮೆಡಲ್ ಅನ್ನು ಗಳಿಕೆ ಮಾಡ್ತಾರೆ. ಸೊ ಇಷ್ಟೇ ನೋಡ್ರಿ ನಾವು ಬಳಸಿರ್ತಕ್ಕಂಥದ್ದು ಪರ್ಸನ್ನು, ಈ ವರ್ಬು ಮತ್ತೇನ್ ಮಾಡಿದೀವಿ ಅಷ್ಟೇ, ಬೇರೆ ಏನಿಲ್ಲ. ಅವ್ರು ಕೊಟ್ಟಂತಹ ವರ್ಡ್ಸ್ ನಾವು ನೋಡಿ ಇಲ್ಲಿ ಇನ್ನೊಂದು ನೆನಪಿರ್ಲಿ ಸ್ನೇಹಿತರೆ, ನಾವು ಒಂದು ಬಿಟ್ಟು ಒಂದು ಮಾಡೋದು ಬೇಡ, ಸಿಂಪಲ್ ಆಗಿ ಸೆಂಟೆನ್ಸ್ ಯೂಸ್ ಮಾಡಿ ಅಷ್ಟೇ. ಅವ್ರು ಎಷ್ಟು ಮಾರ್ಕ್ಸ್ ಕೊಡ್ಬೇಕು ಅಷ್ಟು ಕೊಟ್ಟೆ ಕೊಡ್ತಾರೆ. ಇದಕ್ಕೆ ಯಾಕೆ ಕೊಡಲ್ಲ ರೀ, ಇಷ್ಟು ಬಂದ್ರೆ 3 ಮಾರ್ಕ್ಸ್ ಯಾಕೆ ಕೊಡಲ್ಲ ಅವರು? 3 ಬೇಡ ನಮಗೆ, 2.5 ಕೊಡ್ಲಿ, 2.5 ಕೊಡ್ಲಿ ಸಾಕ್ರಿ, ಇನ್ನೆಷ್ಟು ಬೇಕು ನಿಮಗೆ? ಪ್ರತಿಯೊಂದಕ್ಕೆ ಇಷ್ಟು ಕೊಟ್ಕೊಂತ ಹೋದ್ರೆ ಅಂದ್ರೆ ನೀವು ಹೈಯೆಸ್ಟ್ ಸ್ಕೋರ್ ಮಾಡ್ಬೋದಲ್ವಾ? ನೋಡಿ ಏನಿಲ್ಲ ಎಕ್ಸ್ಟ್ರಾ ಕಳಿಸಿದ್ದು ದ ಗಿವನ್ ಪ್ರೊಫೈಲ್ ಈಸ್ ಅಬೌಟ್ ಅಂತ ಇದೊಂದು ನೀವು ಮೈಂಡಲ್ಲಿ ಇಟ್ಕೊಳ್ರಿ. ಅವರಲ್ಲೇ ಕೊಟ್ಟಿರ್ತಾರೆ ನೇಮು, ಇದು ಪರ್ಸನ್ ಅಂತ ನಾವು ಆ್ಯಡ್ ಮಾಡಲೇಬೇಕು. ವಾಸ್ ಬರ್ನ್ ಆನ್, ಓಕೆ, ಪಾಸ್ಟ್ ಟೆನ್ಸಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ, ಅವರೇ ಕೊಟ್ಟಿರ್ತಾರೆ. ಫಿಮೇಲ್ ಇದ್ರೆ ಈಸ್ ಅರ್ ಬರುತ್ತೆ, ಇದು ಮೇಲಿದ್ರೆ ಈಸ್ ಬರುತ್ತೆ. ಬರ್ತ್ ಪ್ಲೇಸ್ ಅವರೇ ಕೊಟ್ಟಿದ್ದಾರೆ, ಈಸ್ ಸ್ಟಡಿಡ್. ನೋಡಿ ಏನು ನಾವೇನು ಎಕ್ಸ್ಟ್ರಾ ಹಾಕಿದ್ದೀವಿ, ಏನು ಇಲ್ಲಲ್ವಾ, ಈಜಿ ಇದ್ದಾವೆ. ಸೊ ನೋಡಿ ಎಷ್ಟು ಈಜಿ ಇದೆ. ನೆಕ್ಸ್ಟು ನೀವು ಮಾಡ್ತೀರಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ, ಅದೇ ರೀತಿಯಾಗಿ ಅರ್ಥ ಆಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದೀನಿ ನಾನು. ಯಾಕಂತಂದರೆ ಇನ್ನೂ ಏನಾದರೂ ನಿಮ್ಮ ಅಭಿಪ್ರಾಯದಲ್ಲಿ ಬದಲಾವಣೆ ಆಗೋದೇನಾದ್ರು ಇದ್ದರೆ ನೀವು ಕಾಮೆಂಟ್ ಮಾಡಿ, ಓಕೆನಾ? ನೀವು ಇನ್ನೂ ಹೆಚ್ಚಿನ ಸರಳ ರೀತಿಯಲ್ಲಿ, ಇನ್ನೂ ಅರ್ಥಗರ್ಭಿತವಾಗಿ ಸರಳ ರೀತಿಯಲ್ಲಿ ಮಾಡುವಂತಹ ಸ್ನೇಹಿತರಿದ್ದರೆ ನೀವು ಕೂಡ ಹೇಳಿ, ಅದನ್ನು ಕೂಡ ಬೇರೆಯವರಿಗೆ ಹಂಚಿಕೊಳ್ಳೋಣ, ಓಕೆನಾ ಸ್ನೇಹಿತರೆ? ನೀವು ಒಂದು ವೇದಿಕೆನೇ ಸೃಷ್ಟಿ ಮಾಡಿದಂತೆ ಆಗುತ್ತೆ, ಸರಿನಾ? ಓಕೆ, ನೆಕ್ಸ್ಟ್ ನೋಡಿ ಇನ್ನೊಂದು ಏನಿದೆ ನೋಡಿ, ಗಿವನ್ ಬಿಲೋ ಈಸ್ ಎ ಪ್ರೊಫೈಲ್ ಆಫ್ ರಾಹುಲ್ ದ್ರಾವಿಡ್ ಅಂತ ಕೊಟ್ಟಿದ್ದಾರೆ ಅವರು. ರಾಹುಲ್ ದ್ರಾವಿಡ್ ನೋಡಿ, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಕೊಟ್ಟಿದ್ದಾರೆ. ರಾಹುಲ್ ದ್ರಾವಿಡ್ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ? ನೇಮ್ ಕೊಟ್ಟಿದ್ದಾರೆ ರಾಹುಲ್ ದ್ರಾವಿಡ್, ಓಕೆ. ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ, ಓಕೆ. ಪ್ಲೇಸ್ ಬರ್ತ್ ಕೊಟ್ಟಿದ್ದಾರೆ, ಡನ್. ಸೇಮ್ ಅಲ್ಲಿ ಮೇಲೆ ಕೊಟ್ಟಂಗೆ ನ್ಯಾಷನಾಲಿಟಿ ಇಂಡಿಯನ್, ಓಕೆ. ನೌನ್ ಫಾರ್ ಟೆಸ್ಟ್, ಓಕೆ. ರನ್ ಸ್ಕೋರ್ಡ್, ಓಕೆ. ಅವಾರ್ಡ್. ಸೊ ಏನಿದೆ ಮತ್ತೆ ಇದರಲ್ಲಿ ಅವರೇ ಕೊಟ್ಟಿರ್ತಕ್ಕಂಥ ಎಲ್ಲ ವರ್ಡ್ಸನ್ನು ನಾವು ಹಾಕಿ ಮಿಕ್ಸಿ ಮಾಡಿ ಒಂದು ಪ್ಯಾರಾಗ್ರಾಫ್ ರೆಡಿ ಮಾಡ್ತೀವಿ. ನೋಡಿ ಒಂಥರ ಏನಪ್ಪ ಅಂತಂದಾಗ ಅಂಗಡಿಯಲ್ಲಿ ಒಂಥರ ಮಂಡಳು ಅದೆಲ್ಲ ತಂದು ಚುರಿ ಮಾಡ್ತೀವಿ ನೋಡಿ, ಎಲ್ಲ ಮಿಕ್ಸಿ ಮಾಡಿ, ಆ ರೀತಿ ಒಂಥರ ಸ್ನ್ಯಾಕ್ಸ್ ಮಾಡ್ದಂಗೆ ಇದು. ನೋಡ್ರಿ ಏನಿದೆ ನೋಡಿ, ಇದೊಂದು ನೋಡೋಣ, ಓಕೆ. ನೋಡಿ ದಿಸ್ ಗಿವನ್ ಪ್ರೊಫೈಲ್ ಈಸ್ ಅಬೌಟ್, ನೋಡಿ ದಿಸ್ ಗಿವನ್ ಪ್ರೊಫೈಲ್ ಈಸ್ ಅಬೌಟ್, ನಾನು ಮೇಲೆ ಹೇಳಿದೆ ರಾಹುಲ್ ದ್ರಾವಿಡ್, ಓಕೆ. ದ ಮೋಸ್ಟ್ ಪಾಪ್ಯುಲರ್ ಕ್ರಿಕೆಟರ್, ಯಾಕಂದ್ರೆ ದ ಮೋಸ್ಟ್ ಪಾಪ್ಯುಲರ್ ಕ್ರಿಕೆಟರ್ ಇದನ್ನ ಯಾಡ್ ಮಾಡ್ಬೇಕ್ರಿ, ಯಾಕೆ ಮಾಡ್ಬೇಕಂತಂದಾಗ ಸ್ವಲ್ಪ ಏನಾಗುತ್ತೆ ಅಂತಂದಾಗ ಇಲ್ಲಿ ನಮ್ಗೆ ಅಟ್ರಾಕ್ಟಿವ್ ಆಗುತ್ತೆ ಅಲ್ವಾ? ದ ಮೋಸ್ಟ್ ಪಾಪ್ಯುಲರ್ ಕ್ರಿಕೆಟರ್, ಅವರು ಬಹಳಷ್ಟು ಕ್ರಿಕೆಟ್ನಲ್ಲಿ ಏನಾಗಿದ್ರು ಪ್ರಾಶಸ್ತ್ಯ ಹೊಂದಿದ್ರು, ಹೆಸರುವಾಸಿಯಾಗಿದ್ರು ಅಂತ ನಾವು ಹೇಳ್ಬೋದಲ್ವಾ? ಹಿ ವಾಸ್ ಬಾರ್ನ್, ನೋಡಿ ಈಸ್ ಬಳಸಿದೆ, ಈ ವಾಸ್ ಬಾರ್ನ್, ಈ ಪರ್ಸನ್ ನೆನಪಿರ್ಲಿ. ವಾಸ್ ಬಾರ್ನ್ ಫಾಸ್ಟ್ ಟೆನ್ಸ್ ಆನ್ 11th January 1973 ಹೆಟ್ ಇಂಡೋರ್ ಇನ್ ಮಧ್ಯಪ್ರದೇಶ್, ಇನ್ನು ಮಧ್ಯಪ್ರದೇಶ್ ಅಲ್ವಾ? ಈಸ್ ಅನ್ ಇಂಡಿಯನ್ ಕ್ರಿಕೆಟರ್, ನೋಡಿ ಸೇಮ್ ಬಂತಲ್ವಾ ಅಲ್ಲಿಗೆ. ಈಸ್ ಅನ್ ಇಂಡಿಯನ್ ಕ್ರಿಕೆಟರ್ ಸ್ಪೆಷಲಿ ನೋನ್ ಫಾರ್ ಟೆಸ್ಟ್ ಕ್ರಿಕೆಟರ್, ಸೊ ಅಲ್ವಾ? ನೋಡಿ ನೆಕ್ಸ್ಟ್ ಇನ್ ಟೆಸ್ಟ್ ಮ್ಯಾಚ್ ಈ ಹ್ಯಾಸ್ ಸ್ಕೋರ್ ಟೋಟಲ್, ನೋಡಿ ಹಿ ಹ್ಯಾಸ್, ಅವರು ಎಷ್ಟು ಸ್ಕೋರ್, ಈ ಹ್ಯಾಸ್ ಅಂದ್ರೆ ಏನಿದೆ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಸ್ಕೋರ್ಡ್ ಟೋಟಲ್ ಎಷ್ಟಿದೆ 13, ನೋಡಿ 13,288 ರನ್ಸ್.
ಅಂಡ್ ಇನ್ ದ ಒನ್ ಡೇ ಇಂಟರ್ನ್ಯಾಷನಲ್ ನೋಡ್ರಿ ODI ಅಂದರೆ ಒನ್ ಡೇ ಇಂಟರ್ನ್ಯಾಷನಲ್ಸ್ ಮ್ಯಾಥ್ಸ್ ಅಲ್ಲಿ ಎಷ್ಟು ಗಳಿಸಿದ್ದಾರೆ ರನ್ಸ್ ಅಂದ್ರೆ 10,889 ಗಳಿಸಿದ್ದಾರೆ. ಫಾರ್ ಈಸ್ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಅಂಡ್ ಸಕ್ಸಸ್ಫುಲ್ ಕರಿಯರ್ ಇನ್ ಸ್ಪೋರ್ಟ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ನೋಡ್ರಿ ಕನ್ಫರ್ಮ್ಡ್ ಆನ್ ಇಮ್ ದ ನೋಡಿ ಟೈಟಲ್ ಅವ್ರಿಗೆ ಏನೇನು ಅವಾರ್ಡ್ ಕೊಟ್ಟಿದ್ದಾರೆ ಅಂತ ನಾವು ಹೇಳ್ಬೇಕಾಗುತ್ತೆ. ಪದ್ಮಶ್ರೀ ಅಂಡ್ ಪದ್ಮಭೂಷಣ್ ಇವರು ಮಾಡಿರ್ತಕ್ಕಂಥ ಎಲ್ಲ ಒಂದು ಸ್ವಲ್ಪ ವರ್ಕ್ ಸಕ್ಸಸ್ಫುಲ್ ಪರ್ಫಾರ್ಮೆನ್ಸ್ಗೆ ಇವ್ರು ಏನು ಮಾಡ್ತಾರೆ ಅಂದಾಗ ಪದ್ಮಶ್ರೀ ಮತ್ತು ಪದ್ಮಭೂಷಣ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೋಡ್ರಿ ಅಲ್ಲಿದಕ್ಕೆ ಇಲ್ಲಿದಕ್ಕೆ ಏನು ಅವ್ರು ಕೊಟ್ಟಂತಹ ವರ್ಡ್ಸನ್ನ ಯೂಸ್ ಮಾಡಿ ನೋಡ್ರಿ. ರಾಹುಲ್ ದ್ರಾವಿಡ್ ಓಕೆ, ಡೇಟ್ ಆಫ್ ಬರ್ತ್ ಓಕೆ, ಪ್ಲೇಸ್ ಓಕೆ, ನ್ಯಾಷನಲ್ ಓಕೆ, ಕ್ರಿಕೆಟ್ ಓಕೆ, ಟೆಸ್ಟ್ ಸ್ಕೋರ್ ಓಕೆ, ದ ಪದ್ಮಶ್ರೀ ದ ಪದ್ಮಭೂಷಣ್ ಅವಾರ್ಡ್. ನಾವೇನು ಮಾಡಿದೀವಿ ಇಲ್ಲಿ ಅವಾರ್ಡ್ ಅಂತ ಹಾಕದೆ ಏನು ಮಾಡಿದೀವಿ ಅಂತಂದಾಗ ಸೊ ನೋಡಿ ಟೈಟಲ್ ಈಸ್ ದ ಟೈಟಲ್ ಅವ್ರಿಗೆ ಕೊಟ್ಟಂತಹ ಇದು ಅಂತ ಹಾಕ್ಬೇಕಿಲ್ಲಿ. ಟೈಟಲ್ ಆದ್ರೂ ಓಕೆ, ಅವಾರ್ಡ್ ಆದ್ರೂ ಓಕೆ, ನೋ ಪ್ರಾಬ್ಲಮ್. ಓಕೆ, ಪದ್ಮಶ್ರೀ ಅಂಡ್ ಪದ್ಮಭೂಷಣ್. ಸೊ ಈ ರೀತಿಯಾಗಿ ನಾವು ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ ಮಾಡೋದ್ರಿಂದ ಪ್ರಾಕ್ಟೀಸ್ ಈಸ್ ಮ್ಯಾನ್ ಪರ್ಫೆಕ್ಟ್. ಅಂದರೆ ಯಾವಾಗಲೂ ನಾವು ಪ್ರಾಕ್ಟೀಸ್ ಯಾವಾಗ ಮಾಡ್ತೀವೋ ಅವಾಗ ಮಾತ್ರ ನಮಗೇನಾಗುತ್ತೆ ಪರ್ಫೆಕ್ಟ್ ಆಗಿ ಕಲಿತೀವಿ. ಅಲ್ಲಿವರೆಗೂ ಯಾವುದೇ ರೀತಿಯ ಕಲಿಯೋಕ್ಕಾಗಲ್ಲ ಸ್ನೇಹಿತರೆ. ಸೊ ಅದಕ್ಕಾಗಿ ನಾನು ಇನ್ನೊಂದು ನಿಮಗೆ ಒಂದು ಕ್ವಶನ್ ಕೊಡ್ತಾ ಇದ್ದೀನಿ. ಆ ಕ್ವಶನ್ ಕೂಡ ಗ್ರೂಪಿಗೆ ಹಾಕ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಯಾರಿಂದ ಸಾಧ್ಯವೋ ಅವ್ರು ಮಾಡಿ ಹಾಕಿ, ಗ್ರೂಪಿಗೆ ಹಾಕಿ, ಟೆಲಿಗ್ರಾಮ್ ಗ್ರೂಪ್ ಆಗಲಿ ನನಗೆ ಆಗಲಿ ಶೇರ್ ಮಾಡಿ. ನೀವು ಮಾಡಿರ್ತಕ್ಕಂಥದ್ದು ಮಾಡಿ ಒಂದು ಪೇಪರಲ್ಲಿ ಬರೆದು ಕೂಡ ಕೆಳಗೆ ನಿಮ್ಮ ಹೆಸರು ಬರೆದು ಕೂಡ ಹಾಕಿ ಅದನ್ನ ಗ್ರೂಪಿಗೆ ಶೇರ್ ಮಾಡ್ತೀನಿ. ಎಲ್ಲರಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನೋಡಿ, ಗಿವನ್ ಬಿಲೋ ಈಸ್ ಎ ಪ್ರೊಫೈಲ್ ಆಫ್ ರವೀಂದ್ರನಾಥ್ ಟಾಗೋರ್. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ಕ್ಲೂಸ್ ಗಿವನ್ ಬಿಲೋ. ಮೇಲೆ ಮಾಡಿದಂತೆ ಸೇಮ್ ಅದನ್ನೇ ಕ್ಲೂಸ್, ಅದೇ ಯಾವ ರೀತಿ ರೂಲ್ಸ್ ಮಾಡಿದ್ವಿ ಅದೇ ರೂಲ್ಸನ್ನೇ ಫಾಲೋ ಅಪ್ ಮಾಡಿ ಅದನ್ನು ಮಾಡಿ ನಿಮ್ಮ ಹೆಸರು ಕೆಳಗಡೆ ನಿಮ್ಮ ಹೆಸರು ಹಾಕಿಬಿಟ್ಟು ನನಗೆ ಶೇರ್ ಮಾಡಿ. ನಾನು ಅದನ್ನು ಗ್ರೂಪಲ್ಲಿ ಹಾಕ್ತೀನಿ ಸ್ನೇಹಿತರೆ. ನಿಮ್ಮ ಹೆಸರು ನಿಮ್ಮ ಅಡ್ರೆಸ್ ಕೂಡ ಶೇರ್ ಮಾಡಿ. ಯಾಕಂತಂದರೆ ನೀವು ಕೂಡ ವರ್ಕ್ ಮಾಡಿದ್ದು ಕೆಲವರಿಗೆ ಹಂಚಿಕೊಳ್ಳಿ ಅನ್ನೋ ಉದ್ದೇಶದಿಂದ ಮಾಡ್ತೀನಿ. ಸೊ ಸ್ನೇಹಿತರೆ, ಇಷ್ಟು ಪ್ರೊಫೈಲ್ ರೇಟಿಂಗ್ ಈಸಿ ಇದೆ ಅಂತಲೂ ಗೊತ್ತಾಯಿತು, ಯಾವ ರೀತಿ ಮಾಡ್ಬೇಕಂತಲೂ ಗೊತ್ತಾಯಿತು. ಇದಕ್ಕೆ ಎಷ್ಟು ಮಾರ್ಕ್ಸ್ ಅಂತಂದಾಗ ನಿಮಗೆ ಗೊತ್ತಿದೆ, 3 ಮಾರ್ಕ್ಸ್ ಅಂತ ಫಿಕ್ಸ್ ಇದೆ. 3 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ, ಯಾವುದಕ್ಕೂ ಮಿಸ್ ಮಾಡ್ಕೋಬೇಡಿ. ಸೊ ಸ್ನೇಹಿತರೆ, ಇಷ್ಟು ಹೇಳ್ತಾ ನೋಡಿ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಯೂಸ್ ಆಗಲಿ ಅಂತ ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಓಕೆ. ಮತ್ತೆ ನೆಕ್ಸ್ಟ್ ನಾನು ಮುಂದಿನ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಪೇಪರ್ ಆದಂತಹ ಸೋಷಿಯಲ್ ಪೇಪರ್ ನಿಮ್ಮ ಮುಂದೆ ತರಬೇಕಂತ ಮಾಡಿದ್ದೀನಿ ಇವತ್ತು. ಸೊ ನೋಡೋಣ, ಸಾಧ್ಯವಾದರೆ ಇವಾಗೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಮತ್ತು ಮುಂದೆ ಇದು ಎಲ್ಲರೂ ಮಾಡಿ ನೋಡೋಣ, ಟ್ರೈ ಮಾಡಿ. ಆದರೆ ನೀಟಾಗಿತ್ತಂದರೆ ನನಗೆ ವಾಟ್ಸಪ್ ಮಾಡಿ. ಅದೇ ರೀತಿಯಾಗಿ ನಿಮಗೆ ಸಾಧ್ಯವಾದಷ್ಟು ಎಲ್ಲರೂ ಟ್ರೈ ಮಾಡಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ಈ ನಂಬರಿಗೆ ಶೇರ್ ಮಾಡಿ. ಓಕೆ, ಈ ವಾಟ್ಸಪ್ ನಂಬರ್ ನಂದೇ ಇದೆ. ಈ ನಂಬರಿಗೆ ಶೇರ್ ಮಾಡಿ, ಪ್ರೊಫೈಲ್ ರೇಟಿಂಗ್ ಮಾಡಿ. ಯಾಕಂದರೆ ನಿಮ್ಮ ಏನಾಗುತ್ತೆ ಅಂದರೆ ನೀವು ಪ್ರಾಕ್ಟೀಸ್ ಮಾಡಿದಂಗೂ ಆಗುತ್ತೆ, ಇನ್ನೊಬ್ಬರಿಗೆ ಹಂಚಿಕೆ ಮಾಡಿದಂಗೂ ಕೂಡ ಆಗುತ್ತೆ ಅಲ್ವಾ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.